ಸ್ವಲ್ಪ ಸ್ವಲ್ಪ ಅಡುಗೆ ಮಾಡೋಕ್ಕೆ ಕಲ್ತ್ಕೊಂಡಿದ್ದೀನಿ. ಬರ್ತಿತ್ತು ಹಾಗೆ ನಮ್ಮ ಅಮ್ಮನ ಕೇಳ್ಕೊಂಡು ಆವಾಗ ಮಾಡ್ಕೊಂಡು ಕಲ್ತಿದ್ದೀನಿ. ಸ್ವಲ್ಪ ಸ್ವಲ್ಪ ಮಾಡ್ತಾ ಫುಲ್ ಕಲಿತೀನಿ ಅನ್ಕೊಂಡಿದ್ದೀನಿ. ಈ ಥರ ದಿನಕ್ಕೆ ಒಂದ್ಸಲ ಆದರೂ ಆಚೆ ಬರಲೇಬೇಕು ಸಂಜೆ ಹೊತ್ತು, ಇಲ್ಲ ಅಂದರೆ ಸಮಾಧಾನ ಆಗಲ್ಲ. ಹೌದು, ಪನ್ನೀರ್ ಬೇಕಿತ್ತು ಸ್ವಲ್ಪ ಕಬಾಬ್ ಮಾಡಲಿಕ್ಕೆ. ಇಲ್ಲ ಒಂದೊಂದೇ ಬಿಡು ಆಗುತ್ತೆ. ನಾನೇ ಬಿಡ್ತೀನಿ ಕೊಡುವ ಇಲ್ಲಿ ಕಡೆ. ಹೌದು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಶಿವರಾಜ್ ಕೂಡ ಬಂದಿದ್ದಾನೆ ನೋಡಿ, ಕಾಫಿ ಕುಡಿತಾನೆ. ಧನ್ವೀರ್ ಬಿಸ್ಕೆಟ್ ತಿಂತಾವನು. ಸೊ ಅದಕ್ಕೆ ಇವತ್ತು ಫ್ರೈಡೇ, ನಿನ್ನೆ ಗುರುವಾರ ಪೂಜೆ ಎಲ್ಲ ಮಾಡಿದ್ದೆ. ಈಗ ಹೂವು ಎಲ್ಲ ತೆಗ್ದು ಮತ್ತೆ ಪೂಜೆ ಮಾಡಬೇಕು. ಅದು ಒಂದು ಕ್ಲಿಪ್ಪಿಂಗ್ಸ್ ಇದೆ, ಹಾಕ್ತೀನಿ ಗುರುವಾರದ್ದು ಕಂಟಿನ್ಯೂಷನ್ ವಿಡಿಯೋ ಥರ. ಸೊ ಗಾಯ್ಸ್, ಈಗ ಬೆಳಗ್ಗೆ ತಕ್ಷಣ ನಾವೇನು ಮಾಡ್ತೀವಿ ಅಂದರೆ, ನಾನು ಕಾಫಿ ಕುಡಿಯಲ್ಲ, ಹ್ಯಾಬಿಟ್ ಇಲ್ಲ. ದೆನ್ ಇವಾಗ ಟಿಫನ್ ಮಾಡಬೇಕು, ಭವಿತ್ಗೆ ಉಪ್ಪಿಟ್ಟು ಮಾಡಬೇಕು. ಬನ್ನಿ ಗೈಸ್. ಗುರುವಾರ ಎಲ್ಲ ಪೂಜೆ ಮಾಡಿರ್ತೀನಲ್ವ, ಬರೀ ತುಳಸಿ ಮಾತ್ರ ಹಾಳಾಗಿರುತ್ತೆ. ಸೊ ತುಳಸಿನ ತೆಗ್ದು ಹಾಗೆ ಕಡ್ಡಿ ಹಚ್ಚಿ ಪೂಜೆ ಮಾಡ್ತೀನಿ ಶುಕ್ರವಾರ. ಗೈಸ್, ಗುರುವಾರದ್ದು ಬ್ಲಾಗ್ ಹಾಕ್ತೀನಿ. ಶಿವರಾಜ್ ಇರಲಿಲ್ವಲ್ಲ, ಸೊ ಆವಾಗ ಏನು ಮನೇಲಿ ಅಡುಗೆ ಏನು ಮಾಡ್ತಿರ್ಲಿಲ್ಲ. ಎಲ್ಲ ಅಮ್ಮ ಮನೇಲೇ ಹೋಗಿ ಮಾಡ್ತಿದ್ದೆ. ಅಲ್ಲೇ ಅಮ್ಮ ಮಾಡ್ತಿದ್ರೆ ಹೋಗಿ ತಿಂತಿದ್ದೆ, ಅಲ್ಲೇ ಇರ್ತಿದ್ದೆ. ಈಗ ಶಿವರಾಜ್ ಬಂದಿದ್ದಾನಲ್ವ, ಅದಕ್ಕೆ ಎಲ್ಲ ರೇಷನ್ ಏನು ಇರಲಿಲ್ಲ, ಸ್ವಲ್ಪ ಐಟಮ್ಸು. ಅದಕ್ಕೆ ಎಲ್ಲ ನಿನ್ನೆ ಹೋಗಿ ತೊಗೊಂಡು ಬಂದಿದ್ದೀನಿ. ಅದನ್ನು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ, ಎಲ್ಲ ನೋಡಿ. ಎಲ್ಲ ವೀಡಿಯೋನ ಸ್ಕಿಪ್ ಮಾಡಿದೆ, ಎಂಡ್ವರೆಗೂ ನೋಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ಎಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಗೈಸ್. ಇನ್ನೂ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಈಗ ಧನ್ವೀರ್ಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಅದ್ರದ್ದು ರೆಸಿಪಿ ಕೇಳೋ ಅವಶ್ಯಕತೆ ಇಲ್ಲ ಅಂತ ಎಲ್ಲರಿಗೂ ಗೊತ್ತು. ನಾನು ಎಕ್ಸ್ಟ್ರಾ ಒಂದು ಆ್ಯಡ್ ಮಾಡ್ತೀನಿ, ಟೊಮೆಟೊ ಆ್ಯಡ್ ಮಾಡ್ತೀನಿ ಉಪ್ಪಿಟ್ಟಿಗೆ. ಕಡಿಮೆ ಕೊಡು ಸೌಂಡು. ಗೈಸ್, ಸ್ವಲ್ಪ ಐಟಮ್ ಬೇಕಿತ್ತು, ಈರುಳ್ಳಿ ಆ ಥರ ತರಕಾರಿ ಎಲ್ಲ ಬೇಕಾಗಿತ್ತು. ಸೊ ಅದಕ್ಕೆ ತರಕಾರಿ ತೊಗೊಂಬರ್ತಿದ್ದೀನಿ. ಇದು ಬಂದು ಗುರುವಾರ. ಎಷ್ಟು ನಾನೇ ಆಯ್ಕೊಡೋದು.
ಜಾಸ್ತಿ ಕಡೆ ಫೋನ್ಪೇ ಸ್ಕ್ಯಾನರ್ ಯೂಸ್ ಮಾಡಿದ್ದಕ್ಕೆ ವರ್ಕ್ ಆಗ್ತಿರ್ಲಿಲ್ಲ ಫೋನ್ಪೇ, ಅದಕ್ಕೆ ATM ಅಮೌಂಟ್ ಇಟ್ಕೊಳ್ಳಿಕ್ಕೆ ಬ್ಲಾಕ್ ಆಗಿಬಿಟ್ಟಿತ್ತು ATM ಕಾರ್ಡ್ ಯೂಸ್ ಮಾಡಿರಲಿಲ್ಲ ಅಂತ. ಮತ್ತೆ ಈಗ ಅನ್ಬ್ಲಾಕ್ ಮಾಡಿ ಗೈಸ್ ಸ್ವಲ್ಪ ರೇಷನ್ ತೊಗೊಳೋದಿತ್ತು, ಸೊ ಎಲ್ಲ ತೊಗೊಂಡು ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮಾಡಬೇಕು ಬನ್ನಿ. ಚೆನ್ನಾಗಿರೋದ್ರಿಂದ ಸೊ ಅದಕ್ಕೆ ನಾನು ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಂಡಿದ್ದೀನಿ. ಟಿಫನ್ ಅಷ್ಟೇ, ಮಧ್ಯಾಹ್ನ ಊಟ ಏನಾದರೂ ಮಾಡಬೇಕು. ಫಸ್ಟ್ ಅದು ಚೆನ್ನಾಗಿ ಇದಾಗಬೇಕು. ಚಟಾಪಟ ಚಟಾಪಟ ಅಷ್ಟೇ ಹಾಕಿ ಬೇಯ್ಬೇಕು. ಬಿಟ್ರೆ ಬ್ಲ್ಯಾಕ್ ಆಗೋದು ತಿರ್ಕೋ ಹಾಕಿ ಚಟಾಪಟ ಚಟಾಪಟ ಇವಾಗ ಸ್ವಲ್ಪ ಸ್ವಲ್ಪ ಅಡುಗೆ ಮಾಡೋಕ್ಕೆ ಕಲ್ತ್ಕೊಂಡಿದ್ದೀನಿ. ಬರ್ತಿತ್ತು ಹಾಗೆ ನಮ್ಮ ಅಮ್ಮನ ಕೇಳ್ಕೊಂಡು ಅವಾಗ ಫೋನ್ ಮಾಡ್ಕೊಂಡು ಕೇಳ್ಕೊಂಡು ಕಲ್ತಿದ್ದೀನಿ. ಸ್ವಲ್ಪ ಸ್ವಲ್ಪ ಮಾಡ್ತಾ ಫುಲ್ ಕಲಿತೀನಿ ಅಂದ್ಕೊಂಡಿದ್ದೀನಿ. ಅಲ್ವಾ ಬಬೆ? ಹಸಿಮೆಣಸಿನ್ಕಾಯಿ ನಗಡಿ ಆಗೈತೆ. ನಗಡಿ ಆಗೋಯ್ತಾ ಇದೆ. ಇದು ಮೊಳ್ಳಾದ್ಮೇಲೆ ಇಲ್ಲಿ ಬೇರೆ ಪ್ಲೇಟ್ಗೆ ಅದನ್ನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ರವೆನ. ಇದು ಮೊಳ್ಳಾದ್ಮೇಲೆ ಅದಕ್ಕೆ ಹಾಕಬೇಕು. ಸೊ ಗೈಸ್ ಇವತ್ತು ವೆದರು ಕೂಲಾಗೇ ಇದೆ, ನಾಟ್ ಬ್ಯಾಡ್ ಅಲ್ವಾ? ಅಲ್ವಾ ಬಾಲ್ ಹಾಕ್ತೀನಿ, ಕ್ಯಾಚ್ ಹಾಕ್ತೀನಿ. ಹೋಗು 1 2 ಈ ಕ್ಯಾಚ್ ಪವಿತ್. ಆ ಡ್ರಾಯರ್ ಹಾಕಪ್ಪ, ಫ್ರಿಜ್ದು ಅದು ಮುಚ್ಚೋದು ಅದಲ್ಲ ವೈಲಿ. ಇಲ್ಲಿ ಮುಚ್ಚು, ಇದು ಮುಚ್ಚು. ಇಲ್ಲಿ ತೆಗ್ದಿದ್ಯಲ್ಲ ಮುಚ್ಚೋದು, ಕ್ಲೋಸ್ ಮಾಡಿ. ಮುಚ್ಚು. ಓ ಕಾಲಲ್ಲಿ ಮಾಡ್ತೀಯಾ, ಕೈಯಲ್ಲಿ ಮಾಡು.
ಕೈಯಲ್ಲಿ ತಳ್ಳು. ಜೋರ ಬೇಗ ತಳ್ಬೇಕು. ಇದೆ ಈಗ ಫ್ಲೇಮ್ ಸ್ಲೋ ಮಾಡ್ಕೊಂಡು ಹಾಕಬೇಕು. ಶಿವರಾಜ್ ಬಾಯಿಲಿ ಬೇಗ ಬಂದಾ? ಇಕ್ಕೋ. ಆಲ್ಮೋಸ್ಟ್ ಉಪ್ಪಿಟ್ಟು ಇಸ್ ರೆಡಿ. ಎಲ್ಲಿದ್ಯೋ? ಏನ್ ಮಾಡ್ತಿದ್ಯೋ? ಏನ್ ಮಾಡ್ತಿದ್ಯಾ? ಸಾಂಬಾರು ಜೊತೆಗೆ ಸ್ವಲ್ಪ ಜಾಸ್ತಿ ಮಾಡಿ ಹೆಸರು ಏನೋ ಅಮ್ಮನ ರೆಸಿಪಿ. ಇಬ್ಬರಿಗೆ ಸಪ್ರೇಟ್ ಆಗಿ ಮಾಡಿರೋದು. ನಾವಮ್ಮ ಖಾರ ಕಡಿಮೆಯಾಗಿ ಬರೀ ಸಾಂಬಾರಿಗೆ ಪೀಸ್ ಮಾಡ್ಕೊಂಡು ಶೆಡ್ಡಿಂದ ಬಂದು ಆಯ್ತು. ಜಾಸ್ತಿ ಗಟ್ಟಿ ಇದ್ರೆ ತಿನ್ನಲ್ಲ, ನಮ್ಗೆ ಇಷ್ಟ ಆಗಲ್ಲ. ಸೊ ಅದಕ್ಕೆ ಸ್ವಲ್ಪ ತಳಿಗೆ ಮಾಡಿಕೊಂಡು ಟಿಫನ್ ಮಾಡಿ ಆಮೇಲೆ ಸಿಗ್ತೀನಿ ಗೈಸ್. ನಾವು ಅಮ್ಮ ಮನೆಗೆ ಹೋಗಿದ್ದೆ. ಅಮ್ಮ ಮನೆಗೆ ಹೋಗಿ ಅಲ್ಲಿ ಸ್ವಲ್ಪ ತಿದ್ಬಿಟ್ಟು ಮತ್ತೆ ಮನೆಗೆ ಬಂದಿದ್ದೀನಿ. ಭುವನ್ ಕೂಡ ಬಂದಿದ್ದಾನೆ. ನೀನು ಭುವನ್ ಕೂಡ ಬಂದಿದ್ದಾನೆ. ಆಟಾಡ್ಕೊಂಡು ನನ್ನ ಮಗನ ಕೈನೇ ಕಟ್ ಮಾಡ್ಬಿಟ್ಟು ಅವನಿಗೆ ಕತ್ರೆ ತಗೊಂಡು ಎಲ್ಲ ತೋರಿಸು ಭವಿತ್. ಗಾಯ್ಸ್ ಸ್ವಲ್ಪ ಹೊತ್ತು ಮಲ್ಕೊಬಿಟ್ಟಿದ್ದೆ. ಈಗ ಎತ್ತಿ ದಂಡಿಗೆ ಲಂಚ್ ಮಾಡಬೇಕು ಅಂದ್ಬಿಟ್ಟು ನಿನ್ನೆ ಮೊಸಪ್ಪು ತಂದಿದ್ದೆ, ಅದನ್ನೇ ಇವಾಗ ಮಾಡ್ತಾ ಇದ್ದೀನಿ. ಎಲ್ಲ ರೆಡಿ ಇದೆ. ಇದನ್ನು ರುಬ್ಬಿ ಒಗ್ಗರಣೆ ಕೊಡಬೇಕು. ದೆನ್ ಅನ್ನ ಇಕ್ಕಿದ್ದೀನಿ, ಇನ್ನು ಆಗ್ತಿದೆ ಗಾಯ್ಸ್. ಸೊ ಊಟ ಮಾಡಬೇಕು ಅಷ್ಟೇ. ಭವಿತ್ ಇವಾಗ ಇದ್ದಿದ್ದಾನೆ. ಅಮ್ಮ ಮನೆಗೆ ಬಂದಿದ್ದೀನಿ. ಧನ್ವೀರ್ ಅಳ್ತಿದ್ದ, ಅದಕ್ಕೆ ಸೊ ಇಲ್ಲಿ ಬಂದರೆ ಭುವನ್ ಇರ್ತಾನೆ ಅಂದ್ಬಿಟ್ಟು ಆಟ ಆಡೋಕ್ಕೆ ಬಂದಿದ್ದೀವಿ. ಮತ್ತೆ ಗೈಸ್ ಪನ್ನೀರ್ ಬೇಕಿತ್ತು ಸ್ವಲ್ಪ ಕಬಾಬ್ ಮಾಡಲಿಕ್ಕೆ. ಪನ್ನೀರ್ ತೊಗೊಂಡು ನನ್ನ ತಮ್ಮಂದು ಮತ್ತು ನಮ್ಮ ಚಿಕ್ಕಪ್ಪನ ಬರ್ಡೇ ಇದೆ. ಸೊ ಕೇಕ್ ತೊಗೊಂಡು ಹೋಗ್ತಾಯಿದ್ದೀವಿ. ಬಾ. ಗೈಸ್ ಈ ಥರ ದಿನಕ್ಕೆ ಒಂದ್ಸಲಿ ಆದರೂ ಆಚೆ ಬರಲೇಬೇಕು ಸಂಜೆ ಹೊತ್ತು, ಇಲ್ಲ ಅಂದರೆ ಸಮಾಧಾನ ಆಗಲ್ಲ. ಹೌದು. Happy birthday to you. Happy birthday to you. Happy birthday to you. ಉಲ್ಟಾ ಹಂಗೆ ತಿರುಗಿಸ್ಬೇಡ್ವೋ, ಆನ್ ಮಾಡ್ಕೊಂಡು ಇಟ್ಕೊಂಡಿದ್ಯಲ್ಲ. ಏ ಬಿಡೋ, ಕೇಕ್ ಎಲ್ಲ ವಾಸನೆ ಬರುತ್ತಾ ಕುಯ್ರಿ ಅವತ್ತು ಬಿಡ ಬಿಡ ಆಗಲ್ಲ. ಏ ಬಿಡೋ, ಕೇಕ್ ಬಿಡು, ವಾಸನೆ ಬರುತ್ತೆ. ರಂಜಿತ್ ಕುಯ್ಬೇಕು. ಯಾವಾಗ ಈ ಥರ ಆಗಿಲ್ಲ. Happy birthday to you. ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ರಂಜಿತ್.
ಥ್ಯಾಂಕ್ಸ್ ಕಾಲ್ಮುಖಿ ಅಂದ್ರೆ ಯೋಚನೆ ಮಾಡ್ತಾನೆ ನಿಮ್ಮ ಅಮ್ಮನಿಗೆ. ಹೌದಾ? ನಮ್ಮ ಅಪ್ಪನು ಸಂಜು ಅಮ್ಮಗೆ ಗೈಸ್ ಪನ್ನೀರ್ ತಂದಿದ್ದೆ, ಸೊ ಕಬಾಬ್ ಮಾಡ್ತಾ ಇದ್ದಾನೆ ನೋಡಿ. ಏದ್ರಲ್ಲಿ ಬಿಟ್ಬೇಡ ಭವಿತ್. ಕೋತಿ ನೋಡು, ಅಲ್ಲಿ ನೋಡೋ ಮೇಲೆ ಭವಿತ್ ಟಿವಿ ನೋಡು. ಕೈ ಎತ್ತು, ಕೈ ಎತ್ತು, ಲೈಟಾಗಿ ನೀರು ಎತ್ಕೊಬೋಡು. ಎತ್ಕೋ ಹೋಗ ಹಂಗೆ ಸ್ವಲ್ಪ. ಅಲ್ಲೇ ಎತ್ಕೊಬಾರ್ಲೆ ಸಾಕದೆ, ಸ್ವಲ್ಪ ಜಾಸ್ತಿ ವೆಯ್ಟ್ ಬಿಡು, ಕೈಯಲ್ಲಿ ಮಾಡಬೇಡ. ಸಾಕತ್ತೆ. ವೆಯ್ಟ್ಸ್ ಅನ್ನಕ್ಕೆ ಇಕ್ಕಿದ್ದೀನಿ, ಅದೇ ಸಾಂಬಾರನ್ನ ಬಿಸಿ ಮಾಡಿ ಬರಬೋಯ್ತಾ. ಇನ್ನೊಂದು ಸ್ವಲ್ಪ ಪುಟ್ಯ, ಇಟ್ಸ್ ಎನಫ್. ಇನ್ನೊಂದು ಸ್ವಲ್ಪ ಹಾಕಿ, ಸಾಕು ಬಿಡು. ಇನ್ನೊಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಡ. ಸಾಕು, ಕದೆ ಜಾಸ್ತಿ ಆಯ್ತು ಅನ್ಸುತ್ತೆ. ಭವಿತ್ ನಿಂಗೆ ಪನ್ನೀರ್ ಬೇಕಾ? ತೋರಿಸು, ನಿಂಗೆ ಗಾಯ ತೋರಿಸು ಕೈಯಲ್ಲಿ. ಎಲ್ಲಿ ಅದು ನೀರಿಲ್ಲ. ಗೈಸ್ ಇವತ್ತು ತುಂಬ ಲೇಟ್ ಆಗಿಬಿಟ್ಟಿದೆ, ಧನ್ವಿಗೆ ಊಟ ಮಾಡಿಸಿಲ್ಲ, ಈಗ ಮಾಡಿಸ್ಬೇಕು. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹೋಗಿ ಎಲ್ಲ ಸಪೋರ್ಟ್ ಮಾಡ್ತೀರಾ ಅನ್ಕೊಂಡಿದ್ದೀನಿ, ಮಾಡಿ. ಪನ್ನೀರ್ ಕಬಾಬ್ ಇಸ್ ರೆಡಿ. ಇವಾಗ ಎಣ್ಣೆಗೆ ಬಿಡಬೇಕು ಬಿಸಿ ಬಿಸಿ. ಗೈಸ್ ಪನ್ನೀರ್ ಕಬಾಬು ಆ್ಯಂಡ್ ಈರುಳ್ಳಿ ಒಳ್ಳೆ ಕಾಂಬಿನೇಷನ್. ನೀ ಒಂದು ಚಾಕು ತಗೊಂಡೇನೋ ಮಾಡ್ತಾನೆ. ಚಾಕು ಚಾಕು ಭವಿತ್, ಸಾಕು. ಕೈ ತೊಳ್ಕೊಂಡು ಒರೆಸ್ಕೊಂಡು ಆಮೇಲೆ ಬಿಡು. ಅನ್ನಕ್ಕೆ ಇಕ್ಕಿದ್ದೀನಿ, ಅದೇ ಸಾಂಬಾರನ್ನ ಬಿಸಿ ಮಾಡಿ ಬರಬೋಯ್ತಾ. ಇನ್ನೊಂದು ಸ್ವಲ್ಪ ಪುಟ್ಯ, ಇಟ್ಸ್ ಎನಫ್. ಇನ್ನೊಂದು ಸ್ವಲ್ಪ ಹಾಕಿ, ಸಾಕು ಬಿಡು. ಇನ್ನೊಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಡ. ಸಾಕು, ಕದೆ ಜಾಸ್ತಿ ಆಯ್ತು ಅನ್ಸುತ್ತೆ. ಭವಿತ್ ನಿಂಗೆ ಪನ್ನೀರ್ ಬೇಕಾ? ತೋರಿಸು, ನಿಂಗೆ ಗಾಯ ತೋರಿಸು ಕೈಯಲ್ಲಿ. ಎಲ್ಲಿ ಅದು ನೀರಿಲ್ಲ. ಗೈಸ್ ಇವತ್ತು ತುಂಬ ಲೇಟ್ ಆಗಿಬಿಟ್ಟಿದೆ, ಧನ್ವಿಗೆ ಊಟ ಮಾಡಿಸಿಲ್ಲ, ಈಗ ಮಾಡಿಸ್ಬೇಕು. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹೋಗಿ ಎಲ್ಲ ಸಪೋರ್ಟ್ ಮಾಡ್ತೀರಾ ಅನ್ಕೊಂಡಿದ್ದೀನಿ, ಮಾಡಿ. ಪನ್ನೀರ್ ಕಬಾಬ್ ಇಸ್ ರೆಡಿ. ಇವಾಗ ಎಣ್ಣೆಗೆ ಬಿಡಬೇಕು ಬಿಸಿ ಬಿಸಿ. ಗೈಸ್ ಪನ್ನೀರ್ ಕಬಾಬು ಆ್ಯಂಡ್ ಈರುಳ್ಳಿ ಒಳ್ಳೆ ಕಾಂಬಿನೇಷನ್. ನೀ ಒಂದು ಚಾಕು ತಗೊಂಡೇನೋ ಮಾಡ್ತಾನೆ. ಚಾಕು ಚಾಕು ಭವಿತ್, ಸಾಕು. ಕೈ ತೊಳ್ಕೊಂಡು ಒರೆಸ್ಕೊಂಡು ಆಮೇಲೆ ಬಿಡು. ಗೈಸ್ ಸ್ವಲ್ಪ ಬೇಕ್ರಿಲಿ ಬನ್ ರಸ್ಕ್ ಈ ಥರ ಕೇಕ್ ತೊಗೊಂಡಿದ್ವಿ, ಬಿಕಾಸ್ ನೈಟ್ ಹೊತ್ತು ಸಿಕ್ಕಾಬಟ್ಟೆ ಒಂಥರ ಹಸಿವಾಗುತ್ತೆ, ಸೊ ಅದಕ್ಕೆ ಎಲ್ಲ ತಂದಿದೆ. ಭವಿತ್, ಭವಿತ್ ಹಾಯ್ ಮಾಡು, ಹಾಯ್ ಮಾಡು, ಫಸ್ಟ್ ಹಾಯ್ ಮಾಡು. ಇಲ್ಲ ಇವಾಗ ನೀನು ಊಟ ಮಾಡಬೇಕು. ಹೋಗು, ಅವನು ಬಿಚ್ಕೊಡಲ್ಲ, ಬಿಚ್ಕೊಡ್ಬೇಡ ಕಣ, ಅಲ್ಲೋಗವನು. ಏ ಸಾಕು 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 ಸಾಕು, ವೇಸ್ಟ್ ಮಾಡ್ತೀಯ, ಇರು ಬೇಡ ಸಾಕು. ಲಾಸ್ಟ್ ಟೈಮ್ ಹಾಗೆ ಆಲ್ಮೋಸ್ಟ್ ಅನ್ನ ಆಗ್ತಾ ಇದೆ. ಅದೆಲ್ಲ 5 ಮಿನಿಟ್ಸ್ ಆಗಬೇಕು. ಪನ್ನೀರ್ ಕಬಾಬ್ ಬಿಡು, ಎಣ್ಣೆ ಮೇಲೆ ಒಂದೊಂದೇ ಬಿಡಪ್ಪ. ಒಂದೊಂದೇ ಬಿಡೋಕ್ಕಾಗಲ್ಲ, ಜಾಯಿಂಟ್ ಆಗಲ್ಲ. ಇಲ್ಲ ಒಂದೊಂದೇ ಬಿಡು, ಆಗುತ್ತೆ. ನಾನೇ ಬಿಡ್ತೀನಿ, ಕೊಡು ಬಾಯಿಗೆ ಕಡೆ. ಹೌದು, ರೌಂಡಕ್ಕೂ ಬಿಡು, ಚೆನ್ನಾಗಿ ಬರುತ್ತೆ. ನಾನು ಅವತ್ತು ನಮ್ಮ ಅಮ್ಮವ್ರ ಮನೇಲಿ ಮಾಡಿದ್ದೆ, ನೀನು ಇರಲಿಲ್ಲ ಆಗ. ಲೋ ಮ್ಯಾಟ್ ಅಲ್ಲೇ ಹಾಕೋ, ಬಳಿತಾ ಇಲ್ಲಿ ಹಾಕೋ, ಇಲ್ಲಿಕ್ಕಿದ್ಯಾ? ಸಾಕು ಸಾಕು, ಅಷ್ಟು ಹಾಕ್ಬಿಟ್ರೆ ಬೈಯೋದು ಬೇಡವಾ ಅದು ನಮಗೆ? ಚೆನ್ನಾಗಿಯಾ ಗೈಸ್? ಫೈನಲಿ ಪನ್ನೀರ್ ಕಬಾಬ್ ಆಯಿತು. ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಸೊ ಈಗ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.